ನಮಸ್ಕಾರ ವೀಕ್ಷಕರೇ, SK ಬ್ಲಾಗ್ಸ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಫೌಂಡರ್ ಬಗ್ಗೆ, ಯಾವಾಗ ಬಿಸ್ಗುರುಕುಲ್ ಪ್ಲ್ಯಾಟ್ಫಾರ್ಮ್ ಸ್ಟಾರ್ಟ್ ಆಯಿತು, ಹಾಗೆ ಅವ್ರಿಗೆ ಅವಾರ್ಡ್ ಸಿಕ್ಕಿರೋದ್ರ ಬಗ್ಗೆ ನಾವೆಲ್ಲ ತಿಳ್ಕೊಂಡ್ವಿ. ಈಗ ಬಿಸ್ಗುರುಕುಲ್ ಅವರು ಗೌರ್ಮೆಂಟ್ಗೆ ರಿಜಿಸ್ಟರ್ಡ್ ಆಗಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇವಾಗ ನೋಡ್ತಾ ಇದ್ದಾರಲ್ಲ, ಇದು ಗೌರ್ಮೆಂಟ್ ರಿಜಿಸ್ಟರ್ಡ್ ಆಗಿರುವಂತಹ ಕಾಪಿ ನಾನು ನಿಮಗೆ ತೋರಿಸ್ತಾ ಇರೋದು. ಈಗ ನಾವು ಮತ್ತೊಂದು ವಿಷಯಕ್ಕೆ ಬರೋಣ. ಬಿಸ್ಗುರುಕುಲ್ ಅವರು ವರ್ಷಕ್ಕೆ ಒಮ್ಮೆ ಬರ್ಡೇ ಮೀಟ್ ಅಂತ ಹೇಳಿ ಮಾಡ್ತಾರೆ. ಅಂದರೆ BBM ಸೆಲೆಬ್ರೇಷನ್ಸ್ ಅಂತ ವರ್ಷಕ್ಕೆ ಒಮ್ಮೆ. ನೀವು ಹಳೆಯ ಒಂದು ಸೆಲೆಬ್ರೇಷನನ್ನು ನಿಮ್ಗೆ ನೋಡಬೇಕು ಅಂದರೆ, ನಮ್ಮ 2023 22 ನೋಡಬೇಕು ಅಂದರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನಲ್ಲಿ ನೋಡಬಹುದು. ಹೈಲೈಟ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈಗ ನಾವು 2024 ಹಾಗೂ 25ನ BBM ಸೆಲೆಬ್ರೇಷನ್ಸ್ನ ಹೇಗೆ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡ್ಕೊಂಡು ಬರೋಣ ಬನ್ನಿ. शाम बड़ी दीवानी, धीरे धीरे बन जाए न कोई कहानी. देखो देखो है शाम बड़ी दीवानी, धीरे धीरे. एक बर्थडे को इतने अच्छे खूबसूरत ढंग से सेलिब्रेट करना, where you celebrating with your partners, with of course your entire team, is such a wonderful way. कितने सितारे आप सब लोगों के लिए सबसे ज्यादा तालियां बजनी चाहिए. डिफरेंट डायरेक्शन में जा रहे हैं. एक बार स्टैंडिंग ओवेशन के साथ उससे 10 गुना ज्यादा तालियां इस टीम के लिए होनी चाहिए. BBM 2025. ಯಾವ ರೀತಿಯಾಗಿ ಬಿಸ್ಗುರುಕುಲ್ ಅವರು ಸತತವಾಗಿ ಪ್ರತಿ ವರ್ಷ ಕೂಡ ಈ ರೀತಿಯಾದಂಥ ಅಚೀವ್ಮೆಂಟ್ ಫಂಕ್ಷನ್ ಅಂದರೆ BBM ಫಂಕ್ಷನ್ಸನ್ನು ಮಾಡ್ತಾರೆ. ಸೊ ಬಿಸ್ಗುರುಕುಲ್ ಅವರು 2020ರಲ್ಲಿ ಇಂಡಿಯಾನಲ್ಲಿ ಶುರು ಮಾಡಿ ಈಗ ದೇ ಆರ್ ಕ್ರಾಸಿಂಗ್ ದ ವರ್ಲ್ಡ್. ಬಿಕಾಸ್ ಯಾಕೆಂದರೆ ಎಜುಕೇಷನ್ಸ್ಗೆ ಯಾವುದೇ ರೀತಿಯಾದಂಥ ಬಾರ್ಡರ್ಸ್ ಇಲ್ಲ, ಲರ್ನಿಂಗ್ ಸ್ಕಿಲ್ಸ್ಗೆ ಯಾವುದೇ ರೀತಿಯಾದಂತಹ ಬಾರ್ಡರ್ಸ್ ಇಲ್ಲ. ಸೊ ಬಿಸ್ಗುರುಕುಲ್ ಅವರು ಜಸ್ಟ್ ಡಸಂಟ್ ಗೈಡ್ ಯು, ದೇ ವಾಕ್ ದ ಜರ್ನಿ ವಿತ್ ಯು. ಸೊ ಇದನ್ನು ಹೇಳ್ತಾ ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಸ್ಟೇ ಟ್ಯೂನ್ ವಿತ್ SK ಬ್ಲಾಗ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.